ಹೆಂಗಸರು ಈ 3 ಗುಟ್ಟುಗಳನ್ನು ತನ್ನ ಗಂಡಂದಿರಿಗೆ ಹೇಳಲೇಬಾರದು. ಅದು ಪವಿತ್ರವಾದ ಅನುಬಂಧ. ಇಂತಹ ಸಂಬಂಧವನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳಬೇಕು ಅಂದ್ರೆ ಮನೆಯಲ್ಲಿ ಕೆಲವು ಸಣ್ಣಪುಟ್ಟ ಜಗಳಗಳು ಆಗುತ್ತವೆ. ಆದ್ರೆ ಅದನ್ನೆಲ್ಲ ಎದುರಿಸಿ ಗಂಡ ಹೆಂಡತಿ ಸಮಾನವಾಗಿ ಕಷ್ಟಗಳನ್ನು ಎದುರಿಸುತ್ತಾರೆ. ಅಲ್ಲದೆ ಸಂಸಾರ ಸಂತೋಷದಿಂದ ಸಾಗುತ್ತದೆ. ಬನ್ನಿ ಹಾಗಾದ್ರೆ ಈ ವಿಷಯದ ಮುಖಾಂತರ ತಿಳಿದುಕೊಳ್ಳೋಣ ಹೆಂಗಸರು ಗಂಡಸರ ಗಂಡಂದಿರಿಗೆ ಯಾವ 3 ಗುಟ್ಟುಗಳನ್ನು ಹೇಳಬಾರದು ಎಂದು. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. 1ನೇಯದು, ನಿನ್ನನ್ನು ಕಟ್ಟಿಕೊಂಡಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿರುವುದು. ಒಂದು ವೇಳೆ ನಾನು ಬೇರೆ ಯಾರನ್ನಾದರೂ ಮದುವೆಯಾಗಿದ್ದಿದ್ದರೆ ಮಹಾರಾಣಿ ತರಹ ಬದುಕುತ್ತಿದ್ದೇನೆ. ಒಂದೇ ಒಂದು ಮಾತು ತನ್ನ ಗಂಡನಿಗೆ ಪತ್ನಿಯಾದವಳು ಹೇಳಬಾರದು. ಇದರಿಂದ ಗಂಡನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಈ ಮಾತು ಜೀವನದ ದಿಕ್ಕನ್ನೇ ಏರುಪೇರು ಮಾಡುವಂತಹ ಸ್ಥಿತಿಗೆ ಬಂದು ತಲುಪುತ್ತದೆ. 2ನೇಯದು, ಮನೆಯಲ್ಲಿ ಅತ್ತೆ ಮಾವ ಇದ್ದರೆ ಅವರ ಜೊತೆ ಸಂಸಾರವನ್ನು ಹೊಂದಾಣಿಕೆ ಮಾಡಿಕೊಂಡು ಸಾಗುವುದನ್ನು ಕಲಿತುಕೊಳ್ಳಬೇಕು. ಅಂತಹ ತಂದೆ ತಾಯಿಯ ಬಗ್ಗೆ ಹೆಂಡತಿಯಾದವಳು ಚಾಡಿ ಹೇಳಿದರೆ ಗಂಡನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಅಷ್ಟೇ ಅಲ್ಲ, ಸಂಸಾರ ಹೊಡೆಯುವ ಆತಂಕವೂ ಕೂಡ ಎದುರಾಗುತ್ತದೆ. ಇದರಿಂದ ಗಂಡನ ಮನಸ್ಸು ಪ್ರತಿದಿನ ಒಡೆಯುತ್ತಾ ಹೋಗುತ್ತದೆ. 3ನೇಯದು, ಪಕ್ಕದ ಮನೆಯವರು ಎಷ್ಟು ಸುಂದರವಾದ ಜೀವನವನ್ನು ನಡೆಸುತ್ತಿದ್ದಾರೆ, ಅವರ ತರಹ ನಮ್ಮ ಜೀವನ ಯಾವಾಗ ಆಗುತ್ತೆ, ನಾವು ಯಾವಾಗ ಅವರ ತರಹ ಜೀವನವನ್ನು ನಡೆಸುವುದು, ಯಾವಾಗ ಎಂಜಾಯ್ ಮಾಡ್ತೀವಿ ಅನ್ನುವ ಒಂದು ಮಾತು ಗಂಡನಿಗೆ ಕಿರಿಕಿರಿ. ಅಂತಹ ಮಾತನ್ನು ಯಾವತ್ತಿಗೂ ಕೂಡ ಹೇಳಲೇಬಾರದು. ತಮ್ಮ ಜೀವನವನ್ನು ಇದ್ದಿದ್ದರಲ್ಲಿ ಸಂತೋಷದಿಂದ ಕಳೆಯಬೇಕೆಂದು ಇನ್ನೊಬ್ಬರ ಜೀವನವನ್ನು ನೋಡಿ ಹೀಯಾಳಿಸಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.